ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಂತ ಕೆಲಸ ಮಾಡ್ಬಿಟ್ಟೆ. ನಾನು ಮೈ ಜೊತೆ ಹಾಗೆ ನಡ್ಕೊಬಾರ್ದಿತ್ತು. ನನ್ನ ಮೇಲೆ ನನಗೆ ಒಂಥರ ಅನಿಸ್ತಿದೆ. ನಾನು ಹೇಗೆ ಅವಳ ಮುಂದೆ ಹೋಗ್ಲಿ, ಹೇಗೆ ಮುಖ ತೋರಿಸ್ಲಿ, ಹೇಗೆ ಮಾತಾಡಿಸ್ಲಿ? ಮಹಿ, ಜೀವ, ನನಗೆ ಗೊತ್ತು ಇದೆಲ್ಲ ನನ್ನ ಭ್ರಮೆ ಅಷ್ಟೆ. ನೀನೇನಕ್ಕೆ ನನ್ನನ್ನು ಕರ್ಕೊಂಡು ಹೋಗಕ್ ಬರ್ತೀಯ? ನನ್ನ ಮೇಲೆ ಪ್ರೀತಿನೇ ಇಲ್ಲ ನಿನಗೆ. ಕೊಬ್ಬು ಜಾಸ್ತಿ ಆಗಿದೆ. ಟನ್ ಗಟ್ಲೆ ಕೊಬ್ಬಿದೆ ನಿನಗೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾನು ಹುಡ್ಕೊಂಡು ಬರ್ತಾ ಇದ್ದೆ. ನೀನು ನನ್ನ ಮೇಲೆ ಪ್ರೀತಿನೇ ಇಲ್ಲ ನಿನಗೆ. ಮಹಿ, ಜೀವ, ನೀನ್ ನಿಜವಾಗ್ಲೂ ಬಂದಿದ್ಯಾ? ಎಸ್, ನಾನು ನಿಜವಾಗ್ಲೂ ಬಂದಿದ್ದೀನಿ. ಯಾವುದು ಭ್ರಮೆ ಅಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನನ್ನ ಕಡೆಯಿಂದನೂ ಸಾರಿ. ನಾನು ಇದೆಲ್ಲ ಭ್ರಮೆ ಅನ್ಕೊಂಡು ನಿನ್ಗೆ ಕೊಬ್ಬು ಗಿಬ್ಬು ಅಂತೆಲ್ಲ ಏನೇನೋ ಮಾತಾಡ್ಬಿಟ್ಟೆ. ಇಟ್ಸ್ ಓಕೆ ಮಹಿ, ನೀನು ಹಾಗೆ ಹೇಳಿದೆ ಅಂತ ನನಗೆ ಬೇಜಾರಿಲ್ಲ. ಆದರೆ ನಾನು ನಿನಗೆ ಬೇಜಾರು ಮಾಡಿದ್ನಲ್ಲ, ಅದಕ್ಕೆ ಬೇಜಾರಿದೆ. ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬೇಡ. ಏನೋ ಕೆಟ್ಟ ಸಮಯ ಹಾಗೆ ದುಡುಕು ಮಾತಾಡ್ಬಿಟ್ಟೆ. ನನಗೆ ಗೊತ್ತು ನನ್ನ ಮಾತಿಂದ ನಿನಗೆ ತುಂಬ ಹರ್ಟ್ ಆಗಿದೆ ಅಂತ. ಆ ವಿಷಯದಲ್ಲಿ ನನಗೂ ಗಿಲ್ಟಿದೆ. ನಿನಗೆ ನನ್ನ ಮುಖ ಹೇಗೆ ತೋರಿಸೋದು ಅಂತ ಒದ್ದಾಡ್ಬಿಟ್ಟೆ. ಅಷ್ಟು ಗಿಲ್ಟ್ ಆಗಿದೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಸರಿ ಬಾ, ಮನೆಗೆ ಹೋಗೋಣ. ಮನೆಗ? ನಾನು ಅಣ್ಣಂಗೆ ಏನು ಹೇಳಿ? ಯಾಕೆ, ಏನಾಯ್ತು? ನೀನ್ ಬೇರೆ ಬೈದ್ ಕಳಿಸ್ಬಿಟ್ಟೆ. ಅದಕ್ಕೆ ಅಣ್ಣ ನೀನ್ ಇಲ್ಲೇ ಇರು, ನಾನು ಇನ್ನ ರಾಜ್ಕುಮಾರಿ ತರ ನೋಡ್ಕೊಳ್ತೀನಿ ಅಂತ ಹೇಳ್ದ. ಇವಾಗ ಹೋಗಿ ಅಣ್ಣ ನನ್ನ ಗಂಡ ಬಂದಿದ್ದಾನೆ, ನಾನು ಅವನ ಜೊತೆ ಹೋಗ್ತೀನಿ ಅಂತ ಹೇಳಿದ್ರೆ ಅವನಿಗೆ ಡಿಸಪಾಯಿಂಟ್ ಆಗಲ್ವಾ? ಅದಕ್ಕೆ ಬೇರೆ ಅಲ್ಲೇ ಇದ್ದಾರೆ. ಓ, ಅದಾ ನಿನ್ನ ಪ್ರಾಬ್ಲಮ್ಮು. ವರಿ ಮಾಡ್ಕೋಬೇಡ. ನೀನು ಅಲ್ಲಿಗೆ ವಾಪಸ್ ಬಂದರೆ ಅಕ್ಕನೂ ಇಲ್ಲಿಗೆ ವಾಪಸ್ ಬರ್ತಾರಲ್ವಾ? ಸೊ ಅಲ್ಲಿಗೆ ಲೆಕ್ಕ ಎಲ್ಲ ಸರಿ ಹೋಗುತ್ತೆ, ಬ್ಯಾಲೆನ್ಸು ಟ್ಯಾಲಿ ಆಗುತ್ತೆ. ಸರಿನಾ? ನೀನ್ ಹೇಳೋದು ಸರಿ. ಆಕ್ಚುಲಿ ನಾವಿಬ್ರು ದೂರ ಆದ್ವಿ ಅನ್ನೋದಕ್ಕಿಂತ ನಮ್ಮಿಂದ ಅಣ್ಣ ಅದಕ್ಕೆ ದೂರ ಆದ್ರಲ್ಲ, ಅದೇ ತುಂಬಾ ಗಿಲ್ಟ್ ಇದೆ ನನಗೆ. ನಾವಿಬ್ರು ಜಗಳ ಆಡ್ಕೊಳ್ದೆ ಆರಾಮಾಗಿದ್ದಿದ್ರೆ ಇದೆಲ್ಲ ಏನೂ ಆಗ್ತಾನೆ ಇರ್ಲಿಲ್ಲ. ಜೀವ, ಇದನ್ನೆಲ್ಲ ನಾವೇ ಸರಿ ಮಾಡಬೇಕು. ಆಯಿತು, ಸರಿ. ಇನ್ಮೇಲೆ ಯಾವತ್ತೂ ಈ ಥರ ಪ್ರಾಬ್ಲಮ್ ಮಾಡ್ಕೊಳ್ಳೋದು ಬೇಡ. ಆ ಥರ ಇರೋಣ. ಸರಿ, ಹೋಗು, ರೆಡಿಯಾಗು, ಹೊರಡೋಣ. ಸರಿ, ಈಗಲೇ ಹಚ್ತೀನಿ. ಅಂತೂ ನಿಮ್ಮ ಜೀವನ ಸುಖಾಂತಿ ಆಯ್ತು. ಮತ್ ನಿಮ್ಮ ಅಣ್ಣನ ಕತೆ ಏನಮ್ಮ? ನಿಮ್ಮ ಅತ್ತಿಗೆನ ಯಾವಾಗ ಕರ್ಕೊಂಡು ಬರ್ತಾನೆ ಇಲ್ಲಿಗೆ? ಅದು ಅಜ್ಜಿ, ಭಾವ ಅಕ್ಕನ ಹತ್ರ ಸಾರಿ ಕೇಳಿದ್ರು. ವೆರೈಟಿಯಾಗಿ ಸಾರಿ ಕೇಳಿದ್ರು. ಆದರೆ ಅಕ್ಕ ಯಾಕೋ ಕರ್ಗೋ ಥರನೇ ಕಾಣ್ತಿಲ್ಲ. ಆದರೆ ಭಾವ ಮಾಡಿದ್ ನೋಡಿ ನಾನಂತೂ ಕರ್ಗ್ಬಿಟ್ಟೆ. ಇಲ್ಲಿಗೆ ಓಡೋಡ್ ಬಂದೆ. ನೋಡೋಣ ಇರಿ, ಅಕ್ಕನೂ ನಂತರ ಕರ್ಗಿದ್ರು ಕರ್ಗ್ಬೋದು. ಅಷ್ಟಾದ್ರೆ ಸಾಕಪ್ಪ. ನಾವೆಲ್ಲರೂ ಅದನ್ನೇ ಎದುರು ನೋಡ್ತಾ ಇದ್ದೀವಿ. ಆದ್ರೆ ಅಜ್ಜಿ, ಅದಕ್ಕೆ ಹಾಗೆಲ್ಲ ಹೋಗೋರಲ್ವಲ್ಲ, ಅದ್ ಹೇಗ್ ಹೋದ್ರು ಅನ್ನೋದೇ ಆಶ್ಚರ್ಯ ಆಗ್ತದೆ. ನೋಡೋಣ, ಅವರು ನಮ್ಮ ಹಾಗೆ ಸರಿ ಹೋದ್ರು ಸರಿ ಹೋಗ್ಬೋದು. ಅಜ್ಜಿ, ಮೊದಲು ನಮ್ಮಿಬ್ರಿಗೆ ಆಶೀರ್ವಾದ ಮಾಡು. ಆಯ್ತು, ಒಳ್ಳೇದಾಗ್ಲಿ. ನೋಡಿ, ಯಾವಾಗ್ಲೂ ಗಂಡ ಹೆಂಡತಿ ಎಣ್ಣೆ ಸೀಗೆಕಾಯಿ ತರ ಇರಬಾರ್ದು, ಸಕ್ಕರೆ ನೀರ್ ತರ ಇರಬೇಕು. ಅದು ಕರಗಿದ್ರೆ ಇದು ನೀರ ಸಕ್ಕರೆನ ಅಂತ ಕಂಡಿಡಿಯೋ ಹಾಗಿರಬಾರ್ದು. ಎರಡೂ ಬೆರೆತು ಸಿಹಿ ಸಿಹಿಯಾಗಿರ್ಬೇಕು.
ನಾನ್ ನಿಮಗಿಷ್ಟೆಲ್ಲ ಉಪದೇಶ ಮಾಡ್ತಾ ಇದ್ದೀನಲ್ಲ, ನಾನೇನ್ ಜಗಳ ಮಾಡಿಲ್ಲ ಅಂತ ತಿಳ್ಕೊಬೇಡಿ. ನಾನು ನನ್ನ ಗಂಡನ ಜೊತೆಲಿ ಜಗಳ ಮಾಡಿದ್ದೀನಿ. ಒಂದ್ಸಲ ಅವರು ನನಗೆ ಹೊರಗೆ ಕರ್ಕೊಂಡು ಹೋಗ್ತೀನಿ ರೆಡಿ ಆಗು ಅಂತ ಹೇಳ್ಬಿಟ್ಟು ರೆಡಿ ಮಾಡಿಸಿ ತನ್ನಷ್ಟಕ್ಕೆ ತಾನೆಲ್ಲ ಹೋಗ್ಬಿಟ್ಟಿದ್ದಾರೆ. ನನ್ ಮರ್ತೇ ಬಿಟ್ಟಿದ್ದಾರೆ. ನಾನು ದಾರಿ ಕಾದ್ ಸಾಕಾಗಿ ನನಗ್ ಸಿಟ್ಟು ಬಂದ್ಬಿಡ್ತು. ಆಗ ನಾನು ಕೋಪ ಮಾಡ್ಕೊಂಡು ಶೂಟ್ ಕೇಸ್ಗೆ ಬಟ್ಟೆನೆಲ್ಲ ತುಂಬಿಕೊಂಡು ನನ್ನ ತವ್ರ ಮನೆಗೆ ಹೋಗ್ಬಿಟ್ಟೆ. ಹೌದಾ? ನೀವು ಹೀಗೆಲ್ಲ ಮಾಡಿದ್ರ? ಆಮೇಲೆ ಏನಾಯ್ತು? ತವ್ರ ಮನೆ ಕಾಲಿಡೋದೇ ತಡ ನಮ್ಮ ಅಪ್ಪ 2 ಫೈಡ್ ಅಂತ ತೆಗೆದು ಕೊಟ್ರು ನೋಡು ಕಪಾಳಕ್ಕೆ. ನನ್ ಕೋಪ ಎಲ್ಲ ಸರ್ರಂತ ಇಳಿದೋಯ್ತು. ಏಯ್, ಹೋಗಿ ಗಂಡನ ಮನೇಲಿ ಸರಿಯಾಗಿ ಬಾಳೆ ಮಾಡ್ಕೊಂಡಿರೋ ನಡಿ ಅಂತ ವಾಪಸ್ ಕಳಿಸ್ಬಿಟ್ರು. ಆಗ ಇನ್ನೇನ್ ಮಾಡುದು, ಹ್ಯಾಪಾರೆ ಹಾಕೊಂಡು ಗಂಡನ ಮನೆಗೆ ವಾಪಸ್ ಬಂದೆ. ನೀವಲ್ಲಿ ಹೋಗಿದ್ದೆ ಲಾಸ್ ಆಗೋಯ್ತಲ್ಲ ಅಜ್ಜಿ. ಲಾಸ್ ಏನಾಗ್ಲಿಲ್ಲ, ಇನ್ನು ಲಾಭನೇ ಆಯ್ತು. ಆಗ ಅವರು ನನಗೆ 2 ಹೊಡೆದು ಕಳಿಸಿದ್ದಕ್ಕೆ ನನ್ನ ಬಹಳ ಚೆನ್ನಾಗಾಯ್ತು. ಅವಾಗ ಅವ್ರು ಆ ರೀತಿ ನನಗೆ ಬುದ್ಧಿ ಹೇಳಿ ಕಳಿಸ್ಲಿಲ್ಲ ಅಂದಿದ್ರೆ ನನ್ನ ಜೀವನ ಹಾಳಾಗ್ತಿತ್ತು. ಇಲ್ಲ, ಇವಳು ಮಾಡಿದ್ದೇ ಸರಿ ಅಂತ ಬಿಟ್ಬಿಟ್ಟಿದ್ದಿದ್ರೆ ನಾನು ಈಗ ಸುಖವಾಗಿರ್ತಿದ್ನ. ಆಗ ಅಪ್ಪ ಕೊಟ್ಟ 2 ಏಟು ನನಗೆ ಸರಿಯಾಗಿ ಪಾಠ ಕಲಿಸ್ತು. ಆಗಿನ ಕಾಲದಲ್ಲಿ ಅಪ್ಪ ಅಮ್ಮದಿರೇ ಹಾಗಿದ್ರು. ಮಕ್ಕಳು ತಪ್ಪು ಮಾಡಿದ್ರೆ ತಪ್ಪು ಮಾಡ್ತಾ ಇದ್ದೀರಿ ಅಂತ ಹೇಳ್ತಿದ್ರು. ಮಕ್ಕಳು ತಂದೆ ತಾಯಿ ಕಂಡ್ರೆ ಹೆದರ್ತಿದ್ರು. ಆದ್ರೆ ಈಗೆಲ್ಲ ಮಾತರ ಇದೆ. ಈಗಿನ ತಂದೆ ತಾಯಿಗಳು ಮಕ್ಕಳನ್ನ ಚೆನ್ನಾಗಿ ಮುದ್ದು ಮಾಡ್ಬಿಡ್ತಾರೆ, ಅವ್ರನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾರೆ, ಅವ್ರು ಹೇಳಿದ್ದೆ ಸರಿ ಅಂದ್ಬಿಡ್ತಾರೆ. ತಂದೆ ತಾಯಿಗಳು ಮಕ್ಕಳು ತಪ್ಪು ಮಾಡಿದಾಗ ಸರಿ ದಾರಿಗೆ ತರಬೇಕು, ಆಗ್ಲೇ ಅವ್ರು ಸರಿ ಹೋಗೋದು. ಗಿಡ ಇದ್ದಾಗ ಬಾಗ್ಲ ಅರದ್ದು ಮರ ಆದ್ಮೇಲೆ ಬಾಗುತ್ತಾ ನೋಡಿ. ಇಂಥ ಸಂದರ್ಭನ ನೀವಿಬ್ರು ಯಾವತ್ತೂ ತಂದ್ಕೋಬೇಡಿ. ಇಬ್ರು ತಾಳ್ಮೆಯಿಂದ ಇರಿ. ತಾಳ್ಮೆನೆ ಎಲ್ಲಾ ಸಮಸ್ಯೆಗೂ ಪರಿಹಾರ. ನೀವು ಇದನ್ನ ರೂಢಿಸ್ಕೊಳ್ಳಿ. ಇಲ್ಲ ಅಂದ್ರೆ ಕಿತ್ತಾಡ್ತಾನೆ ಇರ್ಬೇಕಾಗುತ್ತೆ. ಕಿತ್ತಾಟನೇ ಜೀವನ ಆಗೋಗುತ್ತೆ. ಇಲ್ಲ ಅಜ್ಜಿ, ಇನ್ಮೇಲೆ ನಾವು ಚೆನ್ನಾಗಿ. ನೀನು ಅನ್ನಪ್ಪ. ಹಾ ಅಜ್ಜಿ, ಚೆನ್ನಾಗಿರ್ತೀವಿ. ಅವರಿಬ್ಬರು ಒಂದಾಗಿದ್ದನ್ನು ನೋಡಿದ್ರೆ ನನಗೆ ನಮ್ಮ ಬಗ್ಗೆ ಅಯ್ಯೋ ಅಂತ ಅನ್ನಿಸ್ತು. ಎಷ್ಟೆಲ್ಲ ಸ್ಕೆಚ್ ಹಾಕಿದ್ವಿ, ಎಷ್ಟೆಲ್ಲ ಕನಸ್ಕೊಂಡಿದ್ವಿ, ಅದೆಲ್ಲವೂ ಬೀಚಲ್ಲಿ ಮರಣ ಮೇಲೆ ಬರೆದ ಬರಹ ಆಗೋಯ್ತು ಸಿಸ್ಟರ್. ಎಲ್ಲ ಕೊಚ್ಕೊಂಡು ಹೋಯ್ತು. ಯಾಕಣ್ಣ ನನ್ನ ಹೊಟ್ಟೆ ಉರಿಸ್ತೀಯಾ? ಮೊದಲೇ ಹುರ್ಕೊಂಡಿದ್ದೀನಿ, ನಿನ್ನ ಕಾಮೆಂಟ್ರಿ ಬೇರೆ ಕೇಳಬೇಕಾ? ಯಾವಾಗಲೂ ನೀನು ಹೀಗೆ ಗಾಯಕ್ಕೆ ಉಪ್ಪು ಸವರ್ತೀಯ ಅಲ್ಲ. ಹೀಗೆ ಮಾಡೋದ್ರಿಂದ ನಿನಗೆ ಖುಷಿ ಸಿಗತ್ತಲ್ವಾ? ಇಲ್ಲ ಸಿಸ್ಟರ್, ಖಂಡಿತ ಇಲ್ಲ. ನನಗೆ ಅಂಥ ದುರ್ಬುದ್ಧಿ ಏನಿಲ್ಲ, ಇರೋ ವಿಷಯ ಹೇಳಿದೆ ಅಷ್ಟೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.